ನಮಸ್ಕಾರ ಸ್ನೇಹಿತರೆ. ಅಫ್ಘಾನ್ ವಿರುದ್ಧದ ಟಿ20 ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿದ ಬಳಿಕ ಬಿಕ್ಕಿ ಅತ್ತ ರೋಹಿತ್ ಶರ್ಮಾ. ಸೂಪರ್ ಓವರ್ ನಲ್ಲಿ ಚಮತ್ಕಾರ ಮಾಡಿದ ರಿಂಕೂರನ್ನ ಹಾಡಿ ಹೊಗಳಿದ ರೋಹಿತ್. ಅಷ್ಟಕ್ಕೂ ಅಫ್ಘಾನ್ ವಿರುದ್ಧದ ಮೂರನೇ ಟಿ20 ಪಂದ್ಯವನ್ನ 2 ಸೂಪರ್ ಓವರ್ಗಳಲ್ಲಿ ಗೆದ್ದ ನಂತರ ರೋಹಿತ್ ಹೇಳಿದ್ದೇನು ಗೊತ್ತಾ? ಇದ್ರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ರೋಹಿತ್ ಶರ್ಮಾ ರವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಟಿ20 ಸರಣಿ ಮುಕ್ತಾಯಗೊಂಡಿದೆ. ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ಟೀಂ ಇಂಡಿಯಾ ಮೇಲುಗೈ ಸಾಧಿಸಿದೆ. ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಬುಧವಾರ ನಡೆದ ಅಂತಿಮ ಹಾಗೂ ತೃತೀಯ ಟಿ20 ಪಂದ್ಯ ರಣರೋಚಕವಾದ ಸೂಪರ್ ಓವರ್ನ ಪಂದ್ಯಕ್ಕೆ ಸಾಕ್ಷಿಯಾಯಿತು. ಭಾರತೀಯ ಬೌಲರ್ಗಳ ದಾಳಿಯನ್ನ ಸಮರ್ಥವಾಗಿ ಎದುರಿಸಿದ ಅಫ್ಘಾನ್ ಪಂದ್ಯವನ್ನ ಟೈ ಮಾಡಿಕೊಂಡಿತು. ಬಳಿಕ 2 ಸೂಪರ್ ಓವರ್ ನಡೆದು ಇದರಲ್ಲಿ ಭಾರತ ತಂಡವು ಜಯವನ್ನ ಸಾಧಿಸಿತು. ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ರವರು ಏನ್ ಹೇಳಿದ್ದಾರೆ ಅಂತ ನೋಡುವುದಾದರೆ, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರೋಹಿತ್ ರವರು ಹೀಗೆ ಹೇಳಿದ್ದಾರೆ: ಈ ರೀತಿ ಸೂಪರ್ ಓವರ್ ಪಂದ್ಯ ಕೊನೆಯ ಬಾರಿಗೆ ಯಾವಾಗ ನಡೆಯಿತು ಎಂದು ನನಗೆ ನೆನಪಿಲ್ಲ. ನಾನು IPL ಪಂದ್ಯ ಒಂದರಲ್ಲಿ 3 ಬಾರಿ ಬ್ಯಾಟ್ ಮಾಡಿದ್ದೇನೆ ಎಂದು ಭಾವಿಸುತ್ತೇನೆ. ನಮಗೆ ಈ ಪಂದ್ಯದಲ್ಲಿ ಜೊತೆಯಾಟ ಆಡುವುದು ಮುಖ್ಯವಾಗಿತ್ತು. ಹೀಗಾಗಿ ನಾನು ಮತ್ತು ರಿಂಕು ಸಿಂಗ್ ಮಾತನಾಡಿಕೊಂಡು ಇನ್ನಿಂಗ್ಸ್ ಕಟ್ಟಿದ್ದೆವು ಎಂದು ರೋಹಿತ್ ಶರ್ಮಾ ರವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರೆಸಿದ ಅವರು, ಇದು ನಮಗೆ ಉತ್ತಮವಾದ ಆಟವಾಗಿತ್ತು. ಸಾಕಷ್ಟು ಒತ್ತಡವೂ ಇತ್ತು. ತುಂಬಾ ಸಮಯ ಮತ್ತು ಕೊನೆಯವರೆಗೂ ಬ್ಯಾಟಿಂಗ್ ಮಾಡಬೇಕಾದ ಸ್ಥಿತಿ ಎದುರಾಯಿತು. ನಮ್ಮ ಆಟವನ್ನ ಆಡುವುದರಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಮಾಡುವುದಿಲ್ಲ ಎಂದು ರೋಹಿತ್ ಶರ್ಮಾ ರವರು ಹೇಳಿದರು ಸ್ನೇಹಿತರೆ. ಇನ್ನು ಮಾತು ಮುಂದುವರೆಸಿದ ಅವರು ರಿಂಕು ಸಿಂಗ್ ರವರನ್ನ ಹಾಡಿ ಹೊಗಳಿದರು. ರಿಂಕು ರವರ ಕುರಿತು ಮಾತನಾಡಿದ ಹಿಟ್ ಮ್ಯಾನ್ ರವರು ಹೀಗೆ ಹೇಳಿದರು: ಅವರು ಆಡಿದ ಕೊನೆಯ 2 ಸರಣಿಗಳಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಿದ್ದಾರೆ ಎಂಬುದು ನಾವೆಲ್ಲ ಕಂಡಿದ್ದೇವೆ. ತುಂಬಾ ಶಾಂತ ಸ್ವಭಾವ. ಆತನ ಶಕ್ತಿ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿದಿದೆ. ಅವರು ಬೆಳೆಯುತ್ತಿದ್ದಾರೆ. ನಾವು ನಿರೀಕ್ಷಿಸಿದ್ದನ್ನ ಅವರು ಮಾಡುತ್ತಿದ್ದಾರೆ ಎಂದು ಮೂರನೇ ಟಿ20 ಪಂದ್ಯವನ್ನ ಸೂಪರ್ ಓವರ್ ನಲ್ಲಿ ಗೆದ್ದಾದ ನಂತರ ರೋಹಿತ್ ರವರು ಹೇಳಿದರು. ಇನ್ನು ಮಾತು ಮುಂದುವರಿಸಿದ ಅವರು, ಇಂತಹ ಆಟಗಾರರು ಕೂಡಿದ ತಂಡವನ್ನ ಮುನ್ನಡೆಸುವುದು ಖುಷಿ ನೀಡುತ್ತದೆ. ನಮ್ಮ ತಂಡಕ್ಕೆ ಬ್ಯಾಕ್ ಎಂಡ್ ನಲ್ಲಿ ಅಂತಹ ಆಟಗಾರರು ಬೇಕಾಗಿತ್ತು. ರಿಂಕು ರವರು IPL ನಲ್ಲಿ ಏನು ಮಾಡಿದ್ದರೆಂದು ನಮಗೆಲ್ಲರಿಗೂ ತಿಳಿದಿದೆ. ಅದೇ ಆಟವನ್ನ ಅವರು ಟೀಂ ಇಂಡಿಯಾಗೂ ಕೊಂಡೊಯ್ಯುತ್ತಿದ್ದಾರೆ ಎಂದು ರೋಹಿತ್ ರವರು ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, ಅಫ್ಘಾನ್ ವಿರುದ್ಧದ ಟಿ20 ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿದ ನಂತರ ರೋಹಿತ್ ರವರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.